ಅಯ್ಯೋ ಭಗವಂತ, ಇವಳಿನ್ನೂ ಎಲ್ಲಿದ್ದಾಳಪ್ಪ? ಇವಳನ್ನ ನಂಬ್ಕೊಂಡು ನಾನು ಅದೇನು ಸಾಯ್ಬೇಕು? ಹಲೋ, ಹೇಳಿ ಮೇಡಮ್. ಹಲೋ ಅಂತೆ ಹಲೋ, ಇರೋ 32 ಹಲ್ಲನ್ನು ಉದುರಿಸ್ಬಿಡ್ತೀನಿ. ಎಲ್ಲೇ ಇದೆ ಎಷ್ಟೊತ್ತಾದ್ರು? ಮೇಡಮ್, ಫಂಕ್ಷನ್ ಶುರು ಆಗಕ್ಕೆ ಇನ್ನ ಟೈಮ್ ಇದೆ ಅಲ್ವಾ, ಬರ್ತೀನಿ ಬಿಡಿ. ಓಹೋ, ಊಟ ಟೈಮಿಗೆ ಬಂದು ಗಡತ್ತಾಗಿ ತಿಂದ್ಬಿಟ್ಟು ಎಲೆ ತೆಗಿಯಕ್ ಬರ್ತೀಯೇನೆ? ಏನ್ ಮೇಡಮ್ ಹಂಗ್ ಬೈತೀರಾ? ಅಷ್ಟು ದೊಡ್ಡ ಮನೆ ಫಂಕ್ಷನ್, ಕಾಂಜಿ ಪಿಂಜಿ ಹಂಗ್ ಬರಕ್ಕಾಗತ್ತಾ? ಅದಕ್ಕೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಓಹೋ, ಏನು ಮದ್ವೆ ಹೆಣ್ಣು ನೀನು? ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಗ್ರ್ಯಾಂಡ್ ಡ್ರೆಸ್ ಹಾಕೊಂಡ್ ಬರಕ್ಕೆ? ಲೈ, ನೀನ್ ನೊಂದಿರೋ ಹೆಣ್ಣು ಕಣೆ. ಕಣ್ಣಲ್ಲಿ ಕಣ್ಣೀರ್ ಹಾಕೊಂಡು ಸಾಧಾರಣವಾದ ಬಟ್ಟೆ ಹಾಕೊಂಡ್ ಬಂದ್ರೆ ಸಾಕು. ಓಕೆ ಮೇಡಮ್, ನೀವ್ ಹೇಳ್ದಂಗೆ ಆಗ್ಲಿ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಶ್ಚಿತಾರ್ಥ ಸ್ಟಾರ್ಟ್ ಆಗ್ಬೇಕು, ಅವಾಗ ಬಂದ್ ಒಂದ್ ಬಾಂಬ್ ಹಾಕ್ತೀನಿ. ನೀವ್ ತಲೆನೇ ಕೆಡ್ಸ್ಕೋಬೇಡಿ. ಹಾ, ತಲೆ ಕೆಡೋದ? ಈಗಾಗ್ಲೇ ಕೆಟ್ಟ ಕೆರ ಹಿಡ್ದಿದೆ ನೋಡೆ. ನೀನಿನ್ನೂ ಏನಾದ್ರೂ ಲೇಟ್ ಮಾಡಿದ್ರೆ ನಿನ್ ಹೆಸರು ಮುಂದೆ ಲೇಟ್ ಅಂತ ಸೇರಿಸ್ಬಿಡ್ತೀನಿ, ಹುಷಾರ್. ಸರಿ ಮೇಡಮ್, ಬೇಗ ಬೇಗ ಬಂದ್ಬಿಡ್ತೀನಿ. ಹಬ್ಬಾ, ಇವಳಜ್ಜಿ ಇವಳಕ್ಕೆ ಇಲ್ಲಿ ಬಂದ್ಲು? ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ನಾನು ಮಾತಾಡೋದೇನಾದ್ರೂ ಕೇಳಿಸ್ಕೊಂಡ್ಬಿಟ್ಲಾ? ಸೆಕ್ಯೂರಿಟಿ ಸರ್, ಗೆಸ್ಟ್ ಅಲ್ಲಿ ಚೆಕಿಂಗ್ ನಡೀತಾ ಇದೆ ಅಲ್ವಾ? ಎಸ್ ಸರ್. ನಾನು ಗೆಸ್ಟ್ ಲಿಸ್ಟ್ ಕೊಟ್ಟಿದ್ದೀನಲ್ಲ, ಆ ಲಿಸ್ಟಲ್ಲಿ ಇಲ್ಲದೆ ಇರೋನ್ನ ಯಾರನ್ನೂ ಒಳಗೆ ಬಿಡಬಾರ್ದು. ಕ್ಲಿಯರ್? ಓಕೆ ಸರ್. ವೆರಿ ಗುಡ್. ಹೇಯ್, ಇಲ್ಲೇನೆ ಮಾಡ್ತಾ ಇದ್ಯಾ? ಅಮ್ಮ, ಅದು ಫ್ರೂಟ್ ಜ್ಯೂಸ್ ಕೊಡಕ್ಕೆ ಅಂತ ಬಂದೆ. ಓಹೋ, ಜ್ಯೂಸ್ ಕೊಡ್ತಿದ್ಯೋ ಅಥವಾ ನನ್ನ ಫೋನಲ್ಲಿ ಏನು ಮಾತಾಡ್ತಿದ್ದೀನಿ ಅಂತ ಕೇಳಿಸ್ಕೊಳ್ತಿದ್ಯೋ? ದೇವ್ರಣೆಗೂ ನಾನು ಜ್ಯೂಸ್ ಕೊಡಕ್ ಬಂದೆ ಅಮ್ಮ. ನೀವು ಯಾರ ಜೊತೆ ಏನು ಮಾತಾಡ್ತಿದ್ದೀರಾ ಅಂತ ಕೇಳಿಸ್ಕೊಳಕ್ ಬರಲಿಲ್ಲ. ವೆರಿ ಗುಡ್. ನೋಡು, ಇದು ದೊಡ್ಡ ಮನೆಯವ್ರ ಫಂಕ್ಷನು. ಇಲ್ಲೆಲ್ಲ ದೊಡ್ಡವ್ರು ಬಂದಿರ್ತಾರೆ. ಹಲ್ಗಿಂಚ್ಕೊಂಡು ಜ್ಯೂಸ್ ಬೇಕಾ ಅಂತ ಹೋಗಿ ಕೇಳಬೇಡ. ಯಾರ್ಯಾರಿಗೆ ಏನೇನು ಬೇಕೋ ಅವರೇ ಕೇಳ್ತಾರೆ. ಮುಖ್ಯವಾಗಿ ಯಾರ್ಯಾರೋ ಏನೇನೋ ಮಾತಾಡ್ಕೊಳ್ತಿರ್ತಾರೆ, ಗೊತ್ತಾಯ್ತಾ? ಗೊತ್ತಾಯ್ತಮ್ಮ. ಸರಿ, ಹೋಗೋ. ಹೇಯ್, ಒಂದು ನಿಮಿಷ ನಿಂತ್ಕೋ. ಅಮ್ಮ, ಇದೇನು ಅಂತ ಗೊತ್ತಾ? ಗೊತ್ತಿಲ್ಲ ಅಮ್ಮ. ಎಂಗೇಜ್ಮೆಂಟ್ ಉಂಗ್ರ. ಪ್ರೀತು ದಿಶಾ ಕೈಗೆ ತೊಡಸ್ಬೇಕಾಗಿರೋ ಉಂಗ್ರ. ಫಂಕ್ಷನ್ ಟೆನ್ಷನ್ ಅಲ್ವಾ, ಅಲ್ಲಿ ಇಲ್ಲಿ ಓಡಾಡ್ತಿರ್ತೀನಿ, ಎಲ್ಲಾದ್ರೂ ಇಟ್ಟು ಮರ್ತ್ ಬಿಟ್ರೆ ಕಷ್ಟ ಅಲ್ವಾ? ಕೆಲ್ಸ ಇಲ್ದೆ ಓಡಾಡ್ತಿದ್ಯಲ್ಲ, ಇದನ್ನ ಜವಾಬ್ದಾರಿಯಿಂದ ಇಟ್ಕೋ. ನಾನ್ ಕೇಳ್ತಾ ಕೊಟ್ರೆ ಸಾಕು. ತಗೋ. ನಾನಾ? ಹೌದು, ನೀನೆ. ತಗೋ. ನೋಡು, ತುಂಬಾ ಕಾಸ್ಟ್ಲಿ ಉಂಗ್ರ, ಹುಷಾರಾಗಿ ಇಟ್ಕೋಬೇಕು. ಎಲ್ಲಾದ್ರೂ ಕಳೆದ್ಯೋ ಗೊತ್ತಲ್ಲ ನನ್ನ ವಿಷಯ ನಿನ್ಗೆ. ಇನ್ನು ಏನೇ ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಹೋಗ್, ಕೆಲ್ಸ ನೋಡ್ಕೊ ಹೋಗ್. ಸರಿ ಅಮ್ಮ. ಈ ಹಾಳಾದವಳು ಇನ್ನೂ ಬಂದಿಲ್ಲ. ಇವಳು ಬರ್ದೇ ಇದ್ರೆ ಪ್ಲಾನ್ ಎಲ್ಲ ಹಾಳಾಗೋಗ್ಬಿಡುತ್ತಲ್ಲ. ಏನ್ ಮಾಡೋದು? ಛೆ, ಫೋನ್ ಬೇರೆ ಎತ್ತುತ್ತಾ ಇಲ್ಲ. ಏನ್ ಮಾಡ್ಲಿ? ಹಾ, ಆ ಮನೆ ಕೆಲಸದವಳು ಪಾರ್ವತಿನ ಇಟ್ಕೊಂಡು ಏನಾದ್ರೂ ಹೊಸ ಐಡಿಯಾ ಮಾಡಿ ಈ ನಿಶ್ಚಿತಾರ್ಥನ ನಿಲ್ಲೋ ಹಾಗೆ ಮಾಡ್ತೀನಿ. ಹಾ, ಆದ್ರೂ ಅವಳು ಇರ್ಬೇಕಿತ್ತು. ಛೆ, ಯುವರ್ ನೇಮ್? ನನ್ನನ್ನೇ ಯಾರು ಅಂತ ಕೇಳ್ತಿದ್ದೀರಾ? ನನಗೆ ತಡೆ ಹಾಕ್ತಿದ್ದೀರಾ? ಸಾರಿ ಮ್ಯಾಮ್, ಗೆಸ್ಟ್ ಲಿಸ್ಟ್ ಅಲ್ಲಿ ಹೆಸರು ಇಲ್ದೇನೆ ಯಾರನ್ನು ಹೊರಗಡೆ ಬಿಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಿದೆ. ಅಯ್ಯಯ್ಯೋ,
ಅಯ್ಯೋ ಅವಮಾನ. ಅಯ್ಯೋ 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 ಸಾರಿ ಮೇಡಮ್ ಪ್ರಭು ಏನಾಗಿದೆ ನಿನ್ಗೆ? ಇವ್ರು ಯಾರು ಅಂತ ಗೊತ್ತಾ ನಿನ್ಗೆ? ಯಾರು ಮ್ಯಾಮ್? ಇವರು ದೊಡ್ಡ ಮಹಾನಟಿ. ಎಂತೆಂತ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಗೊತ್ತಾ ನಿನ್ಗೆ? ಯಾವ ಫಿಲಮ್ ಮೇಡಮ್? ಅದಿನ್ನೂ ರಿಲೀಸ್ ಆಗಿಲ್ಲ, ಅದಾದ್ಮೇಲೆ ಹೇಳ್ತೀನಿ. ಅದೆಲ್ಲ ಬೇಕಾ ಈಗ? ಸಾರಿ ಮೇಡಮ್. ಬನ್ನಿ ಮೇಡಮ್, ನಿಮ್ಗೋಸ್ಕರನೇ ಕಾಯ್ತಿದ್ದೆ, ಬನ್ನಿ. ಹ. ಹೆಂಗಿತ್ತು ನನ್ನ ಪರ್ಫಾರ್ಮೆನ್ಸ್? ದಡ್ಡಿ, ಅದೆಲ್ಲ ಪರ್ಫಾರ್ಮೆನ್ಸ್, ಒಳಗಡೆ ಮಾಡ್ಬೇಕು. ಹಾ ಚಿಕ್ಕಮ್ಮ, ಇಲ್ಲೇ ಹಿಂದೆ ಇದ್ದೀನಿ. ಪ್ರೀತು, ಈ ಹುಡುಗಿ ಬಂದಿದ್ದಾಳೆ. ಪ್ಲಾನ್ ಎಲ್ಲ ಸಕ್ಸಸ್ ಕಣೋ. ನಡಿ, ರಂಗಮಂಚ ಕಾಯ್ತಾ ಇದೆ ಪರ್ಫಾರ್ಮೆನ್ಸ್ಗೆ. ಏನ್ ಎಂಗೇಜ್ಮೆಂಟೋ ಏನೋ, ಪಾರ್ಟಿ ಇಲ್ಲ ಏನಿಲ್ಲ, ಬರೀ ಎಲ್ಲ ಜ್ಯೂಸ್ ಅಲ್ಲೇ ಮುಗ್ದೋಗ್ತಾ ಇದೆ. ಲವ್ ಇನ್ನು ಅರ್ಧ ಗಂಟೆ ಕಾಯಿರೋ, ಲೈಫಲ್ಲಿ ಮರಿಬಾರ್ದು ಅಂತ ಟ್ರೀಟ್ ಕೊಡಿಸ್ತೀನ. ಹಾ, ಹೊಸ ಕತೆ ಶುರು ಮಾಡ್ದ. ಇನ್ನು ಎಂಗೇಜ್ಮೆಂಟೇ ಆಗಿಲ್ಲ, ಆಗ್ಲೇ ಅಂಕಲ್ ತರ ಓಡಾಡ್ತಾವನೆ. ಇನ್ನು ದೀಶಾ ಜೊತೆ ಎಂಗೇಜ್ಮೆಂಟ್ ಆದ್ರೆ ನಮ್ಗೆ ಸಿಗ್ತಾನೇನಾ? ಏನ ಏನಾದ್ರೆ? ಎಂಗೇಜ್ಮೆಂಟ್ ಆದ್ರೆ ಎಂಗೇಜ್ಮೆಂಟ್ ಆದ್ರೆ ಅಲ್ಲ, ಆದ್ರೆ ತಾನೇ. ಏನಿದೆ? ವೇಟ್ ಅಂಡ್ ವಾಚ್. ಏನೋ ಮಾಡ್ತಿದ್ಯಾ ಗಣಿ? ನೀನೇನಕ್ಕ ಎಲ್ರಿಗಿಂತ ನೀನೇ ಮಿಂಚ್ತಾ ಇದ್ಯಾ? ನಾನಂದ್ರೆ ಏನ್ ಸುಮ್ನೆನಾ? ನಾನಿಲ್ಲ ಅಂದ್ರೆ ಇವತ್ತು ನಿಶ್ಚಿತಾರ್ಥನೇ ನಡೆಯಲ್ಲ ಗೊತ್ತಾ? ಓ ಬಿಲ್ಡಪ್, ನೀನೇನ್ ಮಂತ್ರ ಹೇಳ್ಬೇಕಾ ಅಥವಾ ಸೀರೆ ಕೊಡ್ಬೇಕಾ? ಉಂಗ್ರ ಕೊಡ್ಬೇಕಣೋ. ಉಂಗ್ರನ? ಹ್ಞೂ ಗಣಿ, ಟೆನ್ಷನ್ ಅಲ್ಲಿ ಮರ್ತು ಎಲ್ಲಾದ್ರೂ ಇಟ್ಬಿಡ್ತೀನಿ, ನೀನ್ ಜೋಪಾನವಾಗಿ ನೋಡ್ಕೊ ಅಂತ ದಾಮಿನಿ ಅಮ್ಮವರು ನಿಶ್ಚಿತಾರ್ಥದ ಉಂಗ್ರನ ನಂಗೆ ಕೊಟ್ಟಿದ್ದಾರೆ. ಅಕ್ಕ, ನಿಂಗೇನ್ ಬುದ್ಧಿಗಿದಿಲ್ವಾ? ನೀನ್ ಯಾಕೆ ಕಿಸ್ಕೊಳಕ್ ಹೋದೆ? ಅದೇನಾದ್ರು ಕಳ್ದೋದ್ರೆ? ಹಾ, ಅದಕ್ಕೆ ನಾನು ಏನ್ ಮಾಡಿದೀನಿ ಗೊತ್ತಾ? ಒಂದ್ ಕರ್ಚೀಫಲ್ಲಿ ಅದನ್ನ ನೀಟಾಗಿ ಗಂಟು ಕಟ್ಟಿ ಇಲ್ಲಿ ಸೊಂಟದಲ್ಲಿ ನೇತಾಕೊಂಡಿದೀನಿ, ನೋಡ್ತೀಯಾ? ಹ್ಞೂ. ಟಾನ್ ಟಾಡಾನ್. ಉಂಗ್ರ ಎಲ್ಲಿ? ಬರೀ ಬಿಲ್ಡಪ್ಪೇ. ಗಣಿ, ನಾನು ಇದ್ರಲ್ಲೇ ಗಂಟು ಕಟ್ಟಿ ಸೊಂಟಕ್ಕೆ ನೇತಾಕೊಂಡಿದ್ದೆ ಕಣೋ. ಮತ್ತೆಲ್ಲೋಯ್ತು? ಗಣಿ, ನಿಜ ಹೇಳ್ತೀನಿ, ನಾನು ಇಟ್ಕೊಂಡಿದ್ದೆ ಕಣೋ. ನಿಜವಾಗ್ಲೂ ಉಂಗುರ ಇತ್ತ ಅಕ್ಕ? ಹೌದು ಗಣಿ, ನೋಡು, ಯಾರೋ ಇದನ್ನ ಕಟ್ ಮಾಡ್ಬಿಟ್ಟಿದ್ದಾರೆ.